ಬೇಗ ಬೇಗ ಕೆಲಸ ಮುಗಿಸ್ಬೇಕಪ್ಪ ಇವತ್ತು. ಹಾಯ್ ನವ್ಯ, ಹೌ ಆರ್ ಯು? ಹಾಯ್ ಹಾಯ್ ವರುಣ್. ಏನು ನವ್ಯ, ಯಾವಾಗಲೂ ಕೆಲಸ ಕೆಲಸ ಅಂತ ಯಾವಾಗಲೂ ಕೆಲಸನೇ ಮಾಡ್ತಿರ್ತೀಯಲ್ಲ, ಸ್ವಲ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೋ, ಆರಾಮಾಗಿರ್ಬೋದಲ್ವಾ? ಯಾವಾಗಲೂ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀಯ? ಹಾಗೆ ಇಲ್ಲ ವರುಣ್, ಎಲ್ಲ ಜೊತೆ ಮಾತಾಡ್ತೀನಲ್ಲ, ಕೆಲಸನೂ ಮಾಡಬೇಕಲ್ವಾ? ನಂಗೆ ಸ್ವಲ್ಪ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ. ನೀವೆಲ್ಲ ತುಂಬ ಹಳೆಬ್ರು, ಅದಕ್ಕೆ ಹಾಗೆ ಅನಿಸುತ್ತೆ. ನಾನು ಇವಾಗ ಹೊಸ್ದಾಗಿ ಬಂದಿರೋದಲ್ವಾ, ಇನ್ನೂ ಕಲಿಯೋದು ತುಂಬ ಇದೆ ಅಲ್ವಾ ನಾನು. ಓಕೆ ಓಕೆ ನವ್ಯ, ಸರಿ ನೀನು ಕೆಲಸ ಮಾಡ್ತಾ ಇರು, ನಾನು ಬರ್ತೀನಿ ಆಮೇಲೆ. ಓಕೆ ಓಕೆ ವರುಣ್, ಆಯಿತು. ಏನು ವರುಣ್ ಇಲ್ಲಿ ಏನು ಮಾಡ್ತಿದ್ದೆ ಇಲ್ಲಿ? ಇಲ್ಲೇನು ಮಾಡಲಿ, ನವ್ಯ ಜೊತೆ ಮಾತಾಡ್ತಿದ್ದೆ ಭವ್ಯ. ಯಾಕೆ, ಏನಾಯಿತು? ಓ ಮೈ ಗಾಡ್, ಏನಾಯ್ತು ಭವ್ಯ? ಯಾಕೆ ಕುಪ್ಪು ಮಾಡ್ಕೊಂಡಿದ್ಯಾ? ನವ್ಯ ನಿಮಗೆ ತಲೆಯಲ್ಲಿ ಕೆಟ್ಟಿದೆ ನವ್ಯ. ಆ ವರುಣ್ ಜೊತೆ ಏನು ಮಾತಾಡ್ತಿದ್ದ ನೀನು? ಅವ್ನು ಸರಿ ಇಲ್ಲ, ಅವ್ನು ತುಂಬ ಕೆಟ್ಟವನು ನವ್ಯ. ನೀನು ಇವಾಗ ಬಂದಿದ್ಯಾ, ಅವನ ಬಗ್ಗೆ ನಿಂಗೇನು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು, ಅವನ ಗೊತ್ತಾ? ನೋಡು, ಒಳ್ಳೆ ಮಾತು ಹೇಳ್ತೀನಿ ನವ್ಯ, ಕೇಳು. ಅವ್ನು ಸರಿ ಇಲ್ಲ, ನೀನು ಒಳ್ಳೆ ಫ್ರೆಂಡ್ ಆಗಿದ್ನೆಲ್ಲ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ ನವ್ಯ. ಓಕೆ ಭವ್ಯ ಓಕೆ, ನಾನೇನು ಮಾಡಿದೆ, ಜಸ್ಟ್ ಮಾತಾಡಿದೆ ಅಷ್ಟೇ. ಹೋಗ್ಲಿ ಬಿಡು, ಆಯಿತು. ಕೂತ್ಕೋ ಆರಾಮಾಗಿ. ವರ್ಕೆಲ್ಲ ಮುಗೀತಾ? ತುಂಬ ತಲೆನೋಯ್ತಿತ್ತು ಕಣೆ, ಕಾಫಿ ಕುಡಿಯೋಣ ಅಂತ ಬಂದೆ, ಬರ್ತೀಯಾ? ಇಲ್ಲ ಭವ್ಯ, ನಂಗೆ ಇನ್ನೂ ತುಂಬ ಕೆಲಸ ಇದೆ ಕಣೆ, ನಾನು ಮಾಡ್ತಾ ಇದ್ದೀನಿ. ನೀನು ಹೋಗಿ ಕುಡ್ಕೊಂಡು ಬಾ ಆಯಿತಾ, ಪ್ಲೀಸ್. ಓಕೆ ನವ್ಯ, ಯು ಕ್ಯಾರಿ ಆನ್. ಏನಾಯ್ತು ನವ್ಯ, ಏನಂತ ಭವ್ಯಂಗೆ? ಏನಿಲ್ಲ ವರುಣ್, ಏನಿಲ್ಲ ಬಿಡು. ಏನು ಅಂತಿಲ್ಲ ಮತ್ತೆ? ನಂಗೆ ಗೊತ್ತು ನವ್ಯ, ನನಗೆ ಗೊತ್ತು. ನಾನು ನಿನ್ನ ಜೊತೆ ಮಾತಾಡೋದು ಆ ಭವ್ಯಂಗೆ ಇಷ್ಟ ಇಲ್ಲ. ಯಾಕೆಂದರೆ ನಾನು ಬಂದು ತುಂಬ ವರ್ಷ ಆಯ್ತಲ್ವಾ, ಆವಾಗಲಿಂದ ಅವಳು ನನ್ನ ಲೈನ್ ಹೊಡಿತಿದ್ದಾಳೆ, ಆದರೆ ನಾನು ಅವಳು ಬೀಳ್ತಾ ಇಲ್ಲ. ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಹೊಟ್ಟೆ ಉರಿ ಅವಳಿಗೆ. ಹೌದಾ? ನಂಗೆ ಅನ್ಸಲ್ಲ. ಭವ್ಯ ಆ ಥರ ಅಲ್ಲಪ್ಪ, ನನಗೆ ಗೊತ್ತಿರೋ ಥರ ಭವ್ಯ ಆ ಥರ ಅಲ್ಲ. ಏನೇನು ಹೇಳ್ಬೇಡ ವರುಣ್ ನೀನು. ನಿಜಾನೇ ಹೇಳ್ತಿದ್ದೀನಿ ನವ್ಯ, ನೀನು ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನ್ನ ಸುಂದರವಾಗಿರೋ ಹುಡುಗಿ ಜೊತೆ ನಾನು ಮಾತಾಡಿದ್ರೆ ಅವಳು ಹೊಟ್ಟೆ ಉರಿ ಅನಿಸುತ್ತೆ, ಅದಕ್ಕೆ ಈ ಥರ ಚಾಡಿ ಹೇಳ್ತಿದ್ದಾಳೆ ಅಷ್ಟೇ. ನಾನೆಲ್ಲ ಕೇಳಿಸ್ಕೊಂಡೆ ಅವಳು ಹೇಳಿದ್ದು. ಇಟ್ಸ್ ಓಕೆ ವರುಣ್, ಲೀವ್ ಇಟ್. ನವ್ಯ ಬಾ, ಹೋಗಿ ಕಾಫಿ ಕುಡ್ಕೊಂಬರೋಣ. ಇಲ್ಲ ವರುಣ್, ನಂಗೆ ತುಂಬ ಕೆಲಸ ಇದೆ, ನೀನು ಹೋಗ್ಬಿಟ್ಟು ಬಾ. ಪ್ಲೀಸ್ ನವ್ಯ, ಕಮಾನ್ ಬಾ, ಹೋಗಿ ಕುಡ್ಕೊಂಬರೋಣ. ಓಕೆ. ಮತ್ತೆ ನವ್ಯ, ಏನು ಸಮಾಚಾರ? ಹೇಗೆ ನಡೀತದೆ, ಹೇಗೆ ಅನಿಸ್ತದೆ ನಿನಗೆ ಕಂಪ್ನಿ? ಓಕೆ ವರುಣ್, ಎಲ್ಲ ಚೆನ್ನಾಗಿದೆ. ಇವಾಗ ಎಲ್ಲ ಅಡ್ಜಸ್ಟ್ ಆಗಿದ್ದೀನಲ್ಲ, ವರ್ಕು ಚೆನ್ನಾಗಿದೆ, ಎಲ್ಲರೂ ಫ್ರೆಂಡ್ಸು ಆಗಿದ್ದಾರೆ, ಖುಷಿಯಾಗಿ ಕೆಲಸ ಮಾಡ್ತಿದ್ದೀನಿ, ನೋ ಪ್ರಾಬ್ಲಮ್. ಏನು ನವ್ಯ, ನಾನು ಕಾಫಿಗೆ ಹೋಗೋಣ ಬಾ ಅಂದರೆ ವರ್ಕ್ ಇದೆ ಆಗಲ್ಲ ಅಂತಂದೆ, ಇವಾಗ ಬಂದಿದ್ಯಾ? ಓ ಸಾರಿ ಕಣೆ, ಇವನು ಬಂದು ತುಂಬ ಹಿಂಸೆ ಮಾಡ್ದೆ, ಅದಕ್ಕೆ ಬಂದೆ. ನಿಜವಾಗ್ಲೂ ವರ್ಕ್ ಇದೆ ಭವ್ಯ, ನೀನೇ ನೋಡ್ದೆ ಅಲ್ವಾ? ನಾನು ಬರಲ್ಲ ಅಂತ ಹೇಳಿದೆ, ವರುಣ್ ಕೇಳಲಿಲ್ಲ, ಅದಕ್ಕೆ ಬಂದೆ. ಸಾರಿ ಭವ್ಯ, ಬೇಜಾರು ಮಾಡ್ಕೋಬೇಡ. ನಿನ್ನ ಕಾಫಿ ಆಯಿತಾ? ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಕುಡಿತೀನಿ ಇವಾಗ. ಕೂತ್ಕೋ ಭವ್ಯ ಇಲ್ಲೇ. ಇಲ್ಲಪ್ಪ ಬೇಡ, ನಾನು ನನ್ನ ಪಕ್ಕ ಚೇರಲ್ಲಿ ಕೂತ್ಕೊಂಡು ಕುಡಿತೀನಿ, ನೀನು ಕುಡಿ ಆರಾಮಾಗಿ, ನೋ ಪ್ರಾಬ್ಲಮ್. ಅಣ್ಣ ಒಂದು ಕಾಫಿ ಕೊಡಿ. ವರುಣ್, ಭವ್ಯ ಬೇಜಾರು ಮಾಡ್ಕೊಳ್ಳು ಅನಿಸುತ್ತೆ, ಪಾಪ ಗೊತ್ತಾ ಅವಳು, ಎಷ್ಟು ಒಳ್ಳೆ ಫ್ರೆಂಡ್ ನನಗೆ. ನಾನು ಅವಳ ಜೊತೆನೇ ಬಂದಿಲ್ಲ, ನೀನು ಕರೆದ ತಕ್ಷಣ ನಾನು ಬರಬಾರ್ದಿತ್ತು ಅನ್ಸುತ್ತೆ. ನವ್ಯಗೆ ಯಾಕೆ ಹಿಂಗೆ ಆಡ್ತಿದ್ಯಾ? ನಾನು ಅವಾಗಲೇ ನಿಂಗೆ ಹೇಳಿಲ್ವಾ, ನಾನು ನಿನ್ನ ಜೊತೆ ಇರೋದು ಮಾತಾಡೋದು ಇಷ್ಟ ಇಲ್ಲ, ಅದಕ್ಕೆ ಈ ಥರ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಅಷ್ಟೇ, ಅರ್ಥ ಮಾಡ್ಕೋ. ಇಲ್ಲಪ್ಪ ಭವ್ಯ ಆ ಥರ ಅಲ್ಲ, ನೀನು ಸುಮ್ಮನೆ ಏನೇನೋ ಹೇಳ್ಬೇಡ ವರುಣ್. ನಾನು ಅವಳ ಹತ್ರ ಅವಳ ಜೊತೆ ಹೋಗಿ ಕಾಫಿ ಕುಡಿತೀನಿ, ಇಲ್ಲಾಂದರೆ. ಭವ್ಯ ಪ್ಲೀಸ್ ನವ್ಯ, ನೀನು ನನ್ನ ಜೊತೆ ಬಂದಿರೋದು ಕಾಫಿ ಕುಡಿಯೋಕ್ಕೆ, ಸುಮ್ಮನೆ ಕಾಫಿ ಕುಡಿ, ಯಾಕೆ ಏನೇನೋ ಟೆನ್ಷನ್ ಮಾಡ್ಕೊತಿದ್ದಾಳೆ, ಅವಳು ಆರಾಮಾಗಿ ಕುಡಿತಿದ್ದಾಳೆ, ವೈ ವರಿ. ಓಕೆ ವರುಣ್. ಓಕೆ ನವ್ಯ, ಮತ್ತೆ ಏನು ಸಮಾಚಾರ ನವ್ಯ? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳು ನನಗೆ, ಯಾರ್ಯಾರಿದ್ದೀರ ಮನೇಲಿ? ನಮ್ಮ ಮನೇಲಿ ನಾನು, ನಮ್ಮಮ್ಮ, ಅಪ್ಪ, ಅಜ್ಜಿ, ತಾತ, ಇಷ್ಟೇ ಜನ ಇರೋದು. ನಾನೊಬ್ಬಳೇ ಮಗಳು. ನಮಗೆ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ. ನಾನು ಕೆಲಸ ಮಾಡೋ ಅವಶ್ಯಕತೆಯೂ ಇಲ್ಲ, ಆದರೆ ಏನು ಮಾಡೋದು, ನಾನು ಓದಿದ್ದೀನಿ, ಕೆಲಸ ಮಾಡಬೇಕು ಅಂತ ಹಠ ಮಾಡಿ ಬಂದಿದ್ದೀನಿ. ನಮ್ಮ ಮನೇಲಿ ಯಾರಿಗೂ ನಾನು ಕೆಲಸ ಕಳ್ಸೋಕ್ಕೆ ಇಷ್ಟ ಇಲ್ಲ, ಆದರೂ ಬಂದಿದ್ದೀನಿ. ನಮಗೆ ಬೇಕಾದಷ್ಟಿದೆ ವರುಣ್, ನನಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಈ ನವ್ಯಂಗೆ ಏನಾಗಿದೆ? ಆ ವರುಣ್ ಸರಿ ಇಲ್ಲ ಅಂತ ಹೇಳಿದ್ರು, ನಾನು ಮಾತು ಕೇಳಿದೆ, ಅವನ ಜೊತೆ ಕಾಫಿಗೆ ಬಂದಿದ್ದಾಳೆ. ಇವಳು ಇನ್ನೂ ಚಿಕ್ಕವಳು, ಅವನ ಬಗ್ಗೆ ಗೊತ್ತಿಲ್ಲ ಇವಳಿಗೆ, ಅರ್ಥನೂ ಆಗ್ತಿಲ್ಲ. ನಾನು ಹೇಳಿದ್ರು ನನ್ನ ಮಾತು ನೆಗ್ಲೆಕ್ಟ್ ಮಾಡಿಬಿಟ್ಟು ಅವನ ಜೊತೆ ಬಂದಿದ್ದಾಳೆ. ಈ ವರುಣ್ ಇನ್ನು ಎಷ್ಟು ಜನ ಜೀವನ ಹಾಳು ಮಾಡ್ತಾವೋ ಏನೋ, ಅವಳಿಗಂತ ಹೇಳಿದ್ರೆ ಅರ್ಥನೇ ಮಾಡ್ಕೋತಾ ಇಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ವಾವ್, ಹಂಗಾದ್ರೆ ನೀನು ಒಬ್ಬಳೇ ಮಗಳು ಅನ್ಸುತ್ತೆ, ಇಡೀ ಆಸ್ತಿಗೆಲ್ಲ ನೀನು ಒಬ್ಬಳೇ ವಾರಿಸ್ದಾರಳು? ಹೌದು ವರುಣ್, ನಾನು ಒಬ್ಬಳೇ. ಹಾಗಿದ್ರೆ ಸರಿಯಾಗಿರೋ ಬಕ್ರನೇ ಸಿಕ್ಕಿದ್ದಾಳೆ ನನಗೆ, ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಏನು ವರುಣ್, ಏನು ಒಳಗೊಳಗೆ ಮಾತಾಡ್ತಿದ್ಯಾ ಅನ್ಸುತ್ತೆ? ಏನಿಲ್ಲ ನವ್ಯ, ನಮ್ಮನೆ ಆಸ್ತಿ ಕೇಳಿದ್ರೆ ನಿಮಗೆ ಶಾಕ್ ಆಗ್ಬಿಡುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೌದಾ, ಅಷ್ಟೊಂದು ಆಸ್ತಿ ಇದೆಯಾ ನಿಮಗೆ? ಹೌದು, ನಂಬರ್ 1 ಶ್ರೀಮಂತರು ನಾವು. ಎಷ್ಟು ಬೇಕಾದಷ್ಟು ಆಸ್ತಿ ಇದೆ ನಮಗೆ, ಬೇಕಾದಷ್ಟು ಕಂಪ್ನಿಗಳೆಲ್ಲ ಇದೆ. ಆದರೆ ನಾನು ಸುಮ್ಮನೆ ಇಲ್ಲಿ ಬಂದು ವರ್ಕ್ ಮಾಡ್ತಿದ್ದೀನಿ ಅಷ್ಟೇ, ಕಲಿಯೋಕ್ಕೋಸ್ಕರ. ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ಬೋದು, ಆದರೆ ನನಗೆ ಇಷ್ಟ ಇಲ್ಲ ಅಲ್ಲೆಲ್ಲ. ಮತ್ತೆ ನನ್ನೇ ಬಾಸ್ ಅನ್ಕೊಂಡ್ಬಿಟ್ರೆ, ನಾನಿನ್ನೂ ಚಿಕ್ಕ ಹುಡುಗ, ಕಲಿಯೋದಿದೆ. ಅದಕ್ಕೆ ಈ ಹೊರಗಡೆ ಕೆಲಸ ಮಾಡಿ, ಬೇರೆ ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡಿ ಕಲಿತು ಆಮೇಲೆ ನಾನು ನನ್ನ ಕಂಪ್ನಿಲಿ ನಾನೇ CEO ಆಗಿ ವರ್ಕ್ ಮಾಡ್ತೀನಿ. ಅದಕ್ಕೋಸ್ಕರ ಈಗೆಲ್ಲ ಮಾಡ್ತಿದ್ದೀನಿ. ಇದೆಲ್ಲ ನನಗೆ ಅವಶ್ಯಕತೆನೇ ಇಲ್ಲ ನವ್ಯ, ನಾನು ಒಬ್ಬನೇ ಮಗನೇ. ಹೌದಾ, ವೆರಿ ಗುಡ್ ವರುಣ್, ಎಷ್ಟು ದೊಡ್ಡ ಶ್ರೀಮಂತ ಆಗಿದ್ರೆ ನೀವು. ಹೌದು ನವ್ಯ, ಹೌದು. ಮತ್ತೆ ಏನಾದ್ರು ತಿಂತೀಯಾ? ಈ ನವ್ಯಂಗೆ ಯಾವ ಥರ ಬುದ್ಧಿ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ಹೇಳಿದ್ರೆ ನನ್ನ ಮೇಲೆ ತಪ್ಪು ತಿಳ್ಕೊತಿದ್ದಾಳೆ ಅನ್ಸುತ್ತೆ. ಆ ವರುಣ್ ಇಷ್ಟರಲ್ಲಿ ನನ್ನೇ ಕೆಟ್ಟೋಳು ಅನ್ನೋ ಥರ ಬಿಂಬಿಸ್ಬಿಟ್ಟಿರ್ತಾನೆ, ನನಗೆ ಗೊತ್ತು. ಇನ್ನು ಅವಳು ನನ್ನ ಮಾತು ಯಾವುದೇ ಕಾರಣಕ್ಕೂ ಕೇಳಲ್ಲ.
ಅವಳು ಹಣೆ ಬರ ಏನಾದರೂ ಮಾಡ್ಕೊಳ್ಳಿ, ಇನ್ನು ನಾನು ಹೇಳಕ್ಕೆ ಹೋಗ್ಬಾರ್ದು ಅಷ್ಟೇ. ಓಕೆ ನವ್ಯ, ಹೋಗೋಣ. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಡ್ರಿ ಇರ್ತೀನಿ ನಾನು. ನಿನ್ನ ಕೆಲಸ ಇದೆ ಅಲ್ವಾ, ನೀನು ಆಫೀಸ್ಗೆ ಹೋಗಿರೋ, ನಾನು ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಓಕೆ ಓಕೆ ವರುಣ್, ನೀನು ಹೋಗು, ನಾನು ಹೋಗ್ತೀನಿ. ವರುಣ್ ತುಂಬ ಒಳ್ಳೆ ಹುಡುಗ ಅನಿಸುತ್ತೆ, ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ, ಒಬ್ಬನೇ ಮಗ. ಅವ್ರಿಗೆ ಅವ್ರದ್ದು ಯಾವ್ದು ಕಂಪ್ನಿ ಇದ್ರೂ ಪಾಪ ಅವ್ನು ಹೊರಗಡೆ ಬಂದು ಕೆಲಸ ಮಾಡ್ತಿದ್ದಾನೆ. ಎಂಥ ಇಂಟ್ರೆಸ್ಟ್ ಇದೆ ಅವನಿಗೆ ವರ್ಕ್ ಮೇಲೆ. ಅಷ್ಟು ಒಳ್ಳೆ ಹುಡುಗನ ಬಗ್ಗೆ ಯಾಕೆ ಭವ್ಯ ಏನೇನೋ ಹೇಳ್ತಾಳೆ. ವರುಣ್ ಹೇಳೋಂಗೆ ಭವ್ಯ ನಾವಿಬ್ಬರು ಚೆನ್ನಾಗಿರೋದನ್ನ ನೋಡಿ ಸಹಿಸ್ತಾ ಇಲ್ವಾ, ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಏನು ನವ್ಯ, ಏನು ಮುಳುಗು ಹೋಗ್ಬಿಟ್ಟಿದ್ಯಾ ಎಲ್ಲೋ ಅನ್ಸುತ್ತೆ? ಇಲ್ಲ ಭವ್ಯ, ಹೇಳು, ಕಾಫಿ ಕುಡ್ದ್ಯಾ? ಯಾಕೆ ಅವಾಗಲೇ ಎಲ್ಲೇ ಕೂತ್ಕೊಳ್ಳಿಲ್ಲ ನೀನು? ವರುಣ್ ಕಂಡ್ರೆ ನಿನ್ಗೆ ಯಾಕೆ ಅಷ್ಟು ಕೋಪ ಭವ್ಯ? ಏನು ಅಂತ ಹೇಳಿ ಬಿಡು ನವ್ಯ, ನಾನು ಏನಾದರೂ ಹೇಳಿದ್ರೆ ನೀನು ಕೇಳ್ತೀಯಾ? ಇಲ್ವಲ್ಲ, ಮತ್ತು ನಾನು ಏನು ಹೇಳಿದ್ರೂ ಪ್ರಯೋಜನ ಇಲ್ಲ. ಮತ್ತೆ ಆಯಿತು, ಕಾಫಿ ಹೋಗೋಣ ಆಫೀಸ್ಗೆ. ಯಾಕೆ ಭವ್ಯ ಹಾಗೆಲ್ಲ ಮಾತಾಡ್ತೀಯಾ? ನೀನು ನನ್ನ ಒಳ್ಳೆ ಫ್ರೆಂಡ್ ಕಣೆ, ನೀನು ನನ್ನ ಬೆಸ್ಟ್ ಫ್ರೆಂಡ್. ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ. ಬಟ್ ನೀನು ವರುಣ್ ಬಗ್ಗೆ ಹೇಳೋದನ್ನ ನಂಗೆ ನಂಬೋಕ್ಕಾಗ್ತಿಲ್ಲ. ಅವ್ನು ತುಂಬ ಒಳ್ಳೆಯವನು ಭವ್ಯ, ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅವನ ಬಗ್ಗೆ. ಈಸ್ ಜೆಂಟಲ್ ಮ್ಯಾನ್ ಗೊತ್ತಾ? ಹೌದು ನವ್ಯ, ಅವ್ನು ತುಂಬ ಒಳ್ಳೆ ಹುಡುಗ, ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅನಿಸುತ್ತೆ. ಹೋಗಲಿ ಬಿಡು, ನಿನಗೆ ಗೊತ್ತಾಗುತ್ತಲ್ವ ಹೋಗ್ತಾ ಹೋಗ್ತಾ. ಅವಾಗ ಒಂದಿನ ನೀನೇ ಹೇಳ್ತೀಯಾ ಅವನು ಎಷ್ಟು ಜೆಂಟಲ್ ಮ್ಯಾನ್ ಅಂತ. ಆಯಿತು ಬಿಡು ಭವ್ಯ, ಮತ್ತೆ ವರ್ಕ್ ಮುಗಿತಾ ನಿಂದು? ಏನು ಸಮಾಚಾರ? ಅಮ್ಮ ಇವತ್ತು ಏನು ಕೊಟ್ಟು ಕಳಿಸಿದ್ದಾರೆ ಮಧ್ಯಾಹ್ನಕ್ಕೆ ಲಂಚ್? ನೋಡಬೇಕು ನವ್ಯ, ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನೋಡ್ತೀನಿ ಇರು. ನೀನೇನು ತಂದಿದ್ಯಾ ಪಿ ಜಿಯಿಂದ? ನವ್ಯ, ನಾನು ನಿನ್ನ ಒಳ್ಳೆ ಫ್ರೆಂಡ್ ಅಲ್ವೇನೆ, ನನ್ನ ಮಾತು ಸ್ವಲ್ಪ ಕೇಳೆ. ನೀನು ಬಂದಿರೋದು ಕೆಲಸ ಮಾಡೋಕ್ಕೆ ಅಂತ. ನಿಮ್ಮ ಮನೆಯವರೆಲ್ಲ ಪಾಪ, ನಿಮ್ಮಮ್ಮ, ನಿಮ್ಮ ಅಜ್ಜಿ, ನಿಮ್ಮ ತಾತ ಅವರೆಲ್ಲ ನಿನ್ನ ಇಷ್ಟಪಟ್ಟು ಕಳಿಸಿದ್ದಾರೆ. ಅವ್ರು ಇಷ್ಟ ಇಲ್ಲದೇ ಇದ್ರು ನಿನಗೋಸ್ಕರ ಕಳಿಸಿದ್ದಾರೆ ಕಣೆ. ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಪ್ಲೀಸ್. ಹ್ಞೂ ಕಣೆ ಭವ್ಯ, ಖಂಡಿತ ನಾನು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದು. ನೀನು ಯಾಕೆ ಏನೇನು ಅಂದ್ಕೊಳ್ತೀಯಾ? ಹೋಗೋಣ ಬಾ ಆಫೀಸ್ಗೆ, ಕೆಲಸ ಇದೆ. ಮತ್ತು ಮಧ್ಯಾಹ್ನ ಲಂಚ್ ಏನಿದೆ ಅಮ್ಮ ಮಾಡಿರೋದು ನನಗೆ ಕೊಡಬೇಕು. ನಾನು ಪಿ ಜಿಲಿ ಏನಾಗಿದೆ ಅದು ನಿನಗೆ ಕೊಡ್ತೀನಿ. ನನಗಂತೂ ತಿನ್ನೋಕ್ಕಾಗಲ್ಲ ಕಣೆ, ತುಂಬ ಕಷ್ಟ ಆಗ್ತಿದೆ ನಂಗೆ. ನಮ್ಮಮ್ಮನ ಅಡುಗೆ ಊಟ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಊರಿಗಾದರೂ ಹೋಗ್ಬಿಟ್ಟು ಬರಬೇಕು ಈ ಸಂಡೆ. ಅದಕ್ಕೇನು ಪರವಾಗಿಲ್ಲ, ಅಮ್ಮ ಮಾಡೋದು ನೀನು ತಿನ್ನುವಂತೆ. ಆಯ್ತು, ಹೋಗೋಣ.